ಈಗ ಸಹ ಇದ್ದಾರಾ? ಹೆಂಗಿತ್ಪ ಕಾಂತಾರ ಹೆಂಗಿಂತು ಹೇಳ್ರಪ್ಪ. ನಂಗೆ ಈ ಕಾಂತಾರನಾಗ ಯಾವ ಸಾಂಗ್ಸ್ ಅಡಿಕ್ಟಿವ್ ಅನ್ಸ್ಲಿಲ್ಲ, ಚಲೋ ಅನ್ಸ್ಲಿಲ್ಲ. ವರ ರೂಪಂ ಹಳೇದದ, ಬಟ್ ಬಿಜಿಎಂ ಮಸ್ತ್ ಐತ. ಇಲ್ಪ ಎಕ್ಸಿಟ್ ಈ ಕಡೆ ಬರ್ದಾರ ನೋಡಿ. ರಿಷಬ್ ಶೆಟ್ಟಿ ಅಂತ ಎಪಿಕ್ ಇಲ್ಲ, ಇದು ಬ್ಯಾರೆ ಲೋಕನಾಗ ಹೋದಂಗ ಆತ್ ನೋಡಪ್ಪ. ಆಯ್ತು, ಆಮೇಲೆ ಫುಲ್ ಭಾರಿ ಸೆಟಪ್ ಗಿಟಪ್ ಭಾರಿ ಇತ್ತು. ಅದ್ರಾಗ ಲಾಸ್ಟ್ ಟ್ವಿಸ್ಟ್ ಐತಿ, ಅದು ಹೇಳಂಗಿಲ್ಲ, ಸ್ಪಾಯಿಲ್ ಮಾಡಂಗಿಲ್ಲ. ಬಟ್ ಕ್ಲಾಸ್, ಬಟ್ ವರ್ಲ್ಡ್ ಬಿಲ್ಡಿಂಗ್ ಎಲ್ಲ ಭಾರಿ ಐತಿ. ಬಿಲ್ಟಪ್ ಕ್ಲೈಮ್ಯಾಕ್ಸ್ ಎಲ್ಲ ಭಾರಿ ಐತಿ. ಸ್ವಲ್ಪ ಎಳ್ದಾರ ಒಂದು ಕ್ಯಾರೆಕ್ಟರ್ ರಿವಿಲೇಷನ್ ಮಾತ್ರ ಕ್ಲಾಸ್. ಗುಲ್ಶನ್ ದೇವಾಯ ರುಕ್ಮಿಣಿಯಸ್ ಅಂತ ಟಾಪ್ ನಾಚ್. ಅಲ್ಟಿಮೇಟ್ रहा नहीं जाता, तड़प ही ऐसी है ना. ನೀ ಹೇಳಪ್ಪ ಡೈರೆಕ್ಟರ್. ಎಲ್ಲರಿಗ ಮೇನ್ ಇದ್ದಾರ ಹೇಳ್ತೀನಿ. ನಾವು ಹಿಂದ ಕೆಲಸ ಮಾಡಿದವ್ರಿಗೆ ಹೇಳ್ತೀವಿ, ಪಾಪ ಎಲ್ಲ ಸಣ್ಣ ಸಣ್ಣ ಆರ್ಟಿಸ್ಟ್ ನಿಂತಿರ್ತಾರ. ಮತ್ತೆ ಹೇಳ ನೀನು ಪಿಕ್ಚರ್ ನಾಗ ಏನ್ ಚಲೋ ಅವ್ರು ನಿಂತಿದ್ದಕ್ಕ ಹಿಂಗ ರಿಚ್ ಕಾಣ್ತೈತಿ. ಹೌದು, ಯಾವ ಪರಿ ಸೆಟಪ್, ಎಷ್ಟ್ ಮಂದಿ, ಅಲ್ಲೋ ಬರೇ ಸೈಡ್ ಮಂದಿಗ ಎಷ್ಟ್ ಖರ್ಚು ಮಾಡಿರ್ಬೇಕು. ಅಲ್ಲಿ ನಾವು ಫಿಲ್ಮ್ ನಾಗ ಕೆಲಸ ಮಾಡಿರ್ತಾರ, ಪಾಪ ಹಿಂದೆ ನಿಂತಿರ್ತಾರಲ್ಲ, ಜಗ್ಗೊತ್ ನಿಂತಿರ್ತಾರ. ಪ್ರತಿ ಖರ್ಚು ಮಾಡಿ ಒಂದೊಂದು ರೂಪಾಯಿನೂ ಕಾಣದ. ಅವ್ರಷ್ಟು ಸ್ಕ್ರೀನ್ ನಾಗೂ ಬರಂಗಿಲ್ಲ. ಅವ್ರು ನಿಂತಿದ್ದಕ್ಕ ಅಲ್ಲಿ ಫ್ರೇಮ್ ಎಲ್ಲ ಫುಲ್ ಕಾಣ್ತಾವ. ಕಾಸ್ಟ್ಯೂಮ್ಸ್ ಅಷ್ಟ್ ಮಂದಿ ತುಂಬ್ದಂಗ್ ಅನ್ಸ್ಬೇಕಲ್ಲ ಮಾರ್ಯ. ಅಲ್ಲಿ ತಾಸ್ ಗಂಟ್ಲೆ ಇರ್ಬೇಕು ದೋಸ್ತ. ಅಲ್ವಾ ಮಾರ್ಕೆಟ್ ಸೆಟಪ್ ಮಾಡೋಕ್ ಎಷ್ಟು ಕೋಟಿ ಗಂಟ್ಲೆ ರೊಕ್ಕ ಹೋಗಿರ್ಬೇಕು ಮಾರ್ಕೆಟ್. ಇನ್ನೊಂದೇನಂದ್ರ ಬರೀ ಯಾವ್ದೋ ಕಾಸ್ಟ್ ಯೂಸ್ ಮಾಡಿದ್ದ ಮಾಡ್ತಾರ, ಬ್ಯಾರೆ ಕರ್ಕೊಂಡಂಗಿಲ್ಲ. ಅವ ಇದ್ದಿದ್ದ ಇರ್ತಾವ ಫೇಸ್. ಅವ್ರು ಗ್ಯಾಂಗ್ ಇರ್ತೈತಲ್ಲ, ಅವ್ರು ಇದ್ದಾರ ಇರ್ತಾರ. ಫಸ್ಟ್ ಅಲ್ಲೋ ಮತ್ತೀಗ ಹೊಸ ಬ್ಯಾಕ್ ಆಕ್ಟರ್ಸ್ ಎಲ್ಲ ಹೊಸವ್ರು ಇರ್ತಾರಲ್ಲೋ. ಮೇನ್ ಕಾಮಿಡಿನಾಗ ಅವ್ರ ರಿಪೀಟ್ ಅದಾರ ಬಿಡ. ಅವ್ರ ಇರ್ತಾರ. ಮೇನ್ ಕಾಮಿಡಿ ರಿಪೀಟ್ ಇರ್ತಾರ. ಮತ್ತೆ ಹಂಗಪ್ಪ ನಿಂದ ಒಂದ್ ಹೆಸರು ಕೊಂಡಿರ್ತಾನ ಹಂಗ. ಇನ್ನೊಂದು ಸೌಂಡ್ ಏನೋ ಕೇಳಿಸ್ತಿದ್ದಿಲ್ಲ ಮಾರೆ ಮಾತಾಡಿದ್ದ. ಇದು ಇಲ್ಲ ಅವ್ರದ್ದು ಅದು ಈಗ ದೈವ ಅದು ಮಾತಾಡ್ತಿರ್ತಾರಲ್ಲ, ಅವ್ರು ತಿಳಿಯಂಗಿಲ್ಲ ಏನ್ ಮಾತಾಡ್ತಾರಂತೆ. ಮ್ಯೂಸಿಕ್ ಬಾಳ ಹೆವಿ ಇರ್ತೈತಿ, ಅವ್ರ ಏನ್ ಮಾತಾಡ್ತಾರೆ ಚೀರಿದಷ್ಟ ಅನ್ಸತ್ತ. KGF ನ ಹೆಂಗ್ ಕೇಳ್ತಿತ್ ನೋಡು, ಮಾತಾಡಿದ ಕ್ಲಾರಿಟಿ ಅಷ್ಟು. ಏನ್ ಥಿಯೇಟರ್ ಹಂಗಿತ್ತು ಯಾವ ಗೊತ್ತು. ನಮ್ ಕನ್ನಡ ಬರದಿದ್ ಅಂದ್ರು ನಮ್ಗೆ ಗುರ್ತಾಗಿಲ್ಲ ಮಾರೇ. ಇಲ್ಲ ಇದ್ರಕ್ಕಿಂತ ಏನೈತಿ ಗೊತ್ತಾನ, ನೀ ಆಕ್ಷನ್ಸ್ ನಾಗ ಬಿಸಿ ಇರ್ತೀವಿ, ಕಣ್ಣು ಹುಡುಗರಾಗ ನೀ ಮಾತಾಡೋರ್ ಕಾನ್ಸಂಟ್ರೇಟ್. ದೋಸ್ತ ಅಂದ್ರು ಮಾತಾಡಿದ್ ಕಿವ್ಯಾಗಿರ ಕೇಳ್ಬೇಕು ಬೇಡ. ಕುಸು 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 ಅಂದ್ರೆ ಏನಲ್ಲ. ನೀ ಸೆಕೆಂಡ್ ಟೈಮ್ ಹೋಗ್ಬೇಕಾರ ಅವಾಗ ಇನ್ನ ಸೌಂಡ್ ಜಾಸ್ತಿ ಗೊತ್ತಾಗತ್ತೆ. ಯಾಕಂದ್ರೆ ನೀ ಅವಾಗ ಆಕ್ಷನ್ ಎಲ್ಲ ಇಲ್ಲೋ ಅದ ಆ ಕಡೆ ಒಂದ್ ಕಡೆ ಮ್ಯೂಸಿಕ್ ಟೇಕ್ ಓವರ್ ಆಗ್ಬಿಡ್ತೈತಿ. ಮತ್ತೆ ಫುಲ್ ಏನು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಹೆವಿ ಇತ್ತಂದ್ರ ಹಂಗ ಆಗ್ಬಿಡ್ತು. ಹುಲಿ ಪಂಜುರ್ಲಿ ಎನಿಮಲ್ಸ್ ಎಲ್ಲ ಫುಲ್ ರಿಯಲ್ ಗತ್ತೆ ನಾವು ಕರ್ಸ. ಆನಿ ಕರೆ ತಗೊಂಡಾರು, ಅದು ಆನಿ ಕರೆ ಐತ್ ಬಿಡ. ಹುಲಿ ಬಾಂಬ್ ಐತ. ಅವೇನೋ ಸಣ್ಣ ಸಣ್ಣ ಅಟ್ಯಾಕ್ ಮಾಡ್ತಾವಲ್ಲ ಏನೋ. ಇವು ಸಿಲಿಂಡರ್ ನಾರಿಸ್ ಕಾಡಪ್ಪ. ಇಂಗ್ಲಿಷ್ ಯಾವ ಸಿಲಿಂಡರ್ ನಾರಿಸ್ ಅಂತಾರು. ಸ್ಟೇಟ್ ಅನಿಮಲ್ ಅದ ಕರ್ನಾಟಕ. ಸ್ಟೇಟ್ ಅನಿಮಲ್ ಅವನ್ನೆಲ್ಲ ಕಡಪ ಬಾಯ್ಸ್ ಕ್ಯಾಪ್ಚರ್ ಮಾಡ್ಕೊಂಡ್ಬಿಟ್ರು. ಅಲ್ಲೋ ಬ್ಲ್ಯಾಕ್ ಮ್ಯಾಜಿಕ್ ಲಾಸ್ಟಿಗೆ ಅದೆಲ್ಲ ಸ್ಪಾಯ್ಲರ್ ಫ್ರೀ ಇತ್ತು. ಹೆಂಗೋ ಸ್ಪಾಯ್ಲರ್ ಆಯ್ತು ಬಿಡಪ್ಪ, ಹೇಳೋದ್ರ ನೋಡ್ರಿ ಥಿಯೇಟರ್ ಒಳಗೆ ಇನ್ನ ಸ್ವಲ್ಪ ಪವರ್ಫುಲ್ ಬ್ಲ್ಯಾಕ್ ಮ್ಯಾಜಿಕ್ ತೋರಿಸ್ಬೇಕಾಗಿತ್ತು. ಇನ್ನ ಸ್ವಲ್ಪ ಯುದ್ಧ ಸ್ವಲ್ಪ ಇನ್ನ ಸ್ಟ್ರಾಂಗ್ ಮಾಡ್ಬೇಕು. ಎಲಿವೇಶನ್ ಇನ್ನೊಂದ್ ಸ್ವಲ್ಪ ಯಾಕಂದ್ರೆ ಆ ಪರಿ ಅವ್ರು ಕ್ಲೈಮ್ಯಾಕ್ಸ್ ತಗೊಂಡ್ ಹೋಗ್ಯಾರ. ನಾ ಇವ್ರು ಬಾಳ ಸ್ಟ್ರಾಂಗ್ ಆಗ್ಯಾರ ಅನ್ಕೊಂಡಿದ್ದೆ. ಹೆವಿ ಕ್ಲೈಮ್ಯಾಕ್ಸ್ ತೋರ್ಸ್ಲಿಲ್ಲಪ್ಪ, ಜಲ್ದಿ ಮುಗಿಸ್ಬಿಟ್ರ ಲಾಸ್ಟಿಗೆ. ಈಗ ರೇಟಿಂಗ್ ಮಾಡೋಣ. ಮ್ಯೂಸಿಕ್ ನಂಗೆ ಮ್ಯೂಸಿಕ್ ಅಷ್ಟಕ್ಕಷ್ಟ ಸೇರ್ಲಿಲ್ಲ. ಲಾಸ್ಟ್ ಟೈಮ್ ಭಾರಿ ಇತ್ತು ಮ್ಯೂಸಿಕ್. ನಂಗೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಭಾಳ ಹಿಂಗೆ ಫೋಕ್ ಸಾಂಗ್ ಇದ್ದಲ್ಲ. ಮ್ಯೂಸಿಕ್ ಚಲೋ ಐತಿ, ಸಾಂಗ್ ಆಗತ್ತೆ. ನಾನು ಮ್ಯೂಸಿಕ್ ಚಲೋ ಐತೆ 10 out of 10. ಬಟ್ ಸಾಂಗ್ ಯಾವ ಅಡಿಕ್ಟಿವ್ ಇಲ್ಲ. ಇತ್ತಲ್ಲೋ ಅವ್ರು ಇಬ್ರು ಡ್ಯಾನ್ಸ್ ಮಾಡುವಾಗ ಇತ್ತಲ್ಲ, ಅವ್ರಿಬ್ರು ಕೂಡಿ ಎಲ್ಲ ಇದು ಮಾಡ್ತಿರ್ತಾರ. ಬಟ್ ಶಿವನ್ ಮ್ಯಾ ಸಾಂಗ್ ಚಲೋ ಐತಿ ನೋಡ. ಯಾವ್ದಾದ್ರು ಶಿವನೇ ಅಂತೀವಿ ಅವ್ ಗುಡಿ ಸ್ಥಾಪನೆ ಮಾಡ್ತಿರ್ತಾರ ಅವಾಗಿಂದ. ಅದು ನಂಗೇನು ಅಡಿಕ್ಟಿವ್ ಅನ್ಸ್ಲಿಲ್ಲಪ್ಪ. ಬಟ್ ಬಿಜಿಎಂ ಮಾತ್ರ ಫೋಕ್ ಸಾಂಗ್ಸ್ ಯೂಸ್ ಮಾಡಿ ಬಾರಿ ಮಾಡಿ. ಸಿನಿಮಾಟೋಗ್ರಫಿ ಎಕ್ಸಲೆಂಟ್. 10 on 10. ಆಮೇಲೆ ಆರ್ಟ್ ಸೆಟ್ಸ್ ಎಲ್ಲ ಅದು 10 out of 10. ಬೇರೆ ಜಗತ್ತಿಗೆ ಹೋದಂಗ ಆಯ್ತು ನೋಡಿ. KGF ಹೆಂಗ್ ಬೇರೆ ಲೋಕಕ್ಕೆ ಹೆಂಗ್ ಹೋಯ್ತಾರ ಹಂಗ ಇದು ಫುಲ್ ಬೇರೆ ದುನಿಯಾ. ಮತ್ತೆ ಫಿಲ್ಮ್ ಒಂಥರ ಶಾರ್ಪ್ ಎಡಿಟ್ ಐತೆ, ಚೆನ್ನಾಗೈತೆ. ಒಟ್ಟ ಎಲ್ಲಿ ಲ್ಯಾಗ್ ಅನ್ಸಂಗಿಲ್ಲ. ಕಾಸ್ಟ್ಯೂಮ್ ಎಲ್ಲ ಕಾಸ್ಟ್ಯೂಮ್ಸ್ ವೈಫಲ್ ಮತ್ತ ಎಲ್ಲ ಅವ್ರ ಏನೇನು ಕ್ಯಾಮಿಯೋ ಐತಿ ಒಂದ್ ಸಣ್ಣ ಇದ್ರಾಗ. ಅವ್ ಜಿಗಿತಿರ್ತಾಂಗ ಗೊತ್ತೇನು ಇದ್ಯಾರ ಉಮ್ಮನ್ ತಿನ್ನೋತ ನೋಡುವಾಗ. ಗುಲ್ಶನ್ ದೇವಯ್ಯ ಕುಲ್ಶೇಖರ 10 on 10 ಗುರು. ಏನದ ಒಟ್ಟ ಇವಿಲ್ ಅನ್ಸಂಗಿಲ್ಲ. ಬಟ್
ರಿವೆನ್ಸ್ ತೋತ ನೋಡ ಭಾರಿ ಅನ್ಸುತ್ತೆ. ಡೆಬ್ಯೂ ಫುಲ್ ಹೆವಿ ಆಕ್ಟರ್, ಹಿಂದಿಗಳು ಅಷ್ಟು ನೋಡಿದ್ವಿ. ರುಕ್ಮಿಣಿ ವಸಂತ ಖರೆ ಫುಲ್ ಪಿಕ್ಚರ್ ಆಕಿ ಬರೇ ಸಾಫ್ಟ್ ರೋಲ್ ಅನ್ಕೊಂಡಿದ್ದೆ, ಬಟ್ ಓವರ್ ಆಲ್ ಹೇಳಂಗಿಲ್ಲ ಏನೈತೆ ಪಿಕ್ಚರ್ನಾಗ. ಬಟ್ ರುಕ್ಮಿಣಿ ವಸಂತ ರೆವಲ್ಯೂಷನ್, Very nice. ರೆವಲ್ಯೂಷನ್. ಇಷ್ಟು ದಿನ ನೋಡಿದ್ರು ಎಲ್ಲ ಬೇರೆ, ಇದರ ಬೇರೆ. ಇದ್ರ ಗತ್ತಲ್ಲ ಯಾವ್ದ್ರ ಗತ್ತಲ್ಲ ಹೇಳು. ಅವ್ ಕಿಂಗ್ ರಾಜಶೇಖರ್ನು ಚಲೋ ಮಾಡಿದ್ದ. ಜಯರಾಮ್ ರುಕ್ಮಿಣಿ ವಸಂತ ರೋಲ್ ಯಾವ ಟೈಪ್ ಐತೆ ಅಲ್ಡಿಸಿ? ಮೊನ್ನೆ ರಜನಿಕಾಂತ್ ಫಿಲ್ಮ್ ಬಂತಲ್ಲ, ಆ ಕೂಲಿಗೆ ಐತಲ್ಲ, ಕೂಲಿ ಒಳಗೆ ಅಕ್ಕಿ ಏನ್ ಹಾಕಳ ಬಸ್ ಈಕಿನೂ ಇದ್ರ ಹಂಗ. ಕಿಂಗ್ ಇಬ್ರು ಕಿಂಗ್ ಚಲೋ ಮಾಡ್ಯಾರ. ಕಾಮಿಡಿ ಅಷ್ಟ್ ಅನ್ಸ್ಲಿಲ್ಲ, ಜೋಕ್ಸ್ ಚಲೋ ಇರ್ಲಿಲ್ಲ. ಕಾಮಿಡಿ ಯಾವ್ದು ಆಕ್ಚುಲಿ ಯಾವ್ದು ಜೋಕ್ಸ್ ನಗ್ಲಿಲ್ಲ ಅಷ್ಟ. ಫುಲ್ ಕಾಂತಾರ ಫಸ್ಟ್ ನ ಹೆಂಗ್ ನಕ್ಕಿದ್ವಿ ಹಂಗ್ ನಕ್ಕಿಲ್ಲ, ಹೌದಿಲ್ಲ ರವಿ ಹೇಳ. ಜೋಕ್ ಏನಿದೆ ನೋಡು ಎಲ್ಲ ಇದು ಫಾಲ್ತು ಪಂಚ್ಲೈನ್ಸ್ ಇತ್ತು. ಜಿಬಿ ಕಡೆ ಫಾಲ್ತುಕ್ಕಿಂತ ಹಾಕಂಗ್ ಹಾಕ್ತಾರ ನೋಡ್, ಜೋಕ್ ಮಾಡ್ಬೇಕಂತ ಮಾಡ್ತಾರ. ಸುಮ್ಮ ನಾವ್ ದೋಸ್ತ್ರನ ಹೆಂಗ್ ಜೋಕ್ ಮಾಡ್ತಿರ್ತೇವೆ ನೋಡ, ಅಲ್ಲ ಫಿಲ್ಮ್ ಜೋಕ್ ಇರ್ಲಿ ಅಂತ ಆ ಟೈಪ್ ಇತ್ತು. ಹಂಗ ನಗ್ಬಾಡು, ಹೆಲ್ತ್ ಇಶ್ಯೂಸ್ ಐತಿ. ಜೋಕ್ಸ್ ಯಾವ ಇರ್ಲಿಲ್ಲ ಚಲೋ. ಕಾಡಿನಲ್ಲಿ ಸ್ವಲ್ಪ ಡಿಸಿ ಸ್ಟ್ಯಾಂಡರ್ಡ್ ಬೇರೆ ಇತ್ತು. ಕಾಮಿಡಿನ ಚಲೋ ಅನ್ಸ್ಲಿಲ್ ಬಿಡು. ಯಾವ ಡಿಸಿ ಸ್ಟ್ಯಾಂಡರ್ಡ್ ಬೇರೆ ಐತಿ, ಅವ್ನ್ ಜೋಕ್ ನಡೀತೈತಿ. ಅವ್ನ್ ನಡಿಯತಿ. ಅವ್ನ ಹೂ ಅಂದ್ರೆ ಸಾಕು ನಾಕ್ ಕೊಡ್ತಾನ ಸ್ಟ್ಯಾಂಡರ್ಡ್. Heavy actor. ಆಗ ನೋಡ್ ಹೆಂಗ್ ನಾಗತ್ತ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಇವ್ ಯಾರು ಭೋಗೇಂದ್ರ ಗೀಗೇಂದ್ರ ಅವನ ಸ್ವಲ್ಪ ಏನೋ ಕಾಮಿಡಿ. ಅವಂದ ಸ್ವಲ್ಪ ಅವ್ನ ಚಲೋ ಆಗೈತಿ ಬಿಡು. ಬೆಟರ್ ಪ್ರಕಾಶ್ ಅದು ಇರ್ತಲ್ಲ ಚೆನ್ನಾಗಿ ಹುಡುಗಿ ಬಂದಿಲ್ಲ. ಮೂರು ಲಾಸ್ಟಿಗೆ ಕ್ಯಾಮ್ರಾನ ಫೋಕಸ್ ಮಾಡ್ತಾರೆ. ಚೆನ್ನಾದ ಚೈನಿ ಐತಿ ಅಷ್ಟೇ.